ಅಂತರ ಇದು ನಾನು ನೀನು ಸೈನ್ ಮಾಡಬೇಕಾದ ಪ್ರಾಜೆಕ್ಟು, ನಿನ್ನ ಡ್ರೀಮ್ ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಬಗ್ಗೆ ನೀನು ಎಷ್ಟು ಕನ್ಸ್ಕೊಂಡಿದ್ದೆ, ಫೈನಲಿ ಇಟ್ಸ್ ಹ್ಯಾಪನಿಂಗ್. ಆದರೆ ಇವತ್ತು ನೀನು ನನ್ನ ಜೊತೆ ಇಲ್ಲ. ನಿನ್ನ ಜೊತೆ ಸೈನ್ ಮಾಡಬೇಕಾದ ನಾನು ಇವತ್ತು ನೀನೇ ಆಯ್ಕೆ ಮಾಡಿರೋ ಹುಡುಗಿ ಜೊತೆ ಸೈನ್ ಮಾಡೋ ಹಾಗಾಗಿದೆ. ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಅಂತ. ಪ್ರತಿ ಸಲ ಈ ಹುಡುಗಿ ಸೈನ್ ಮಾಡೋ ಟೈಮ್ಗೆ ಎಲ್ಲರೂ ಒಂದು ಕಡೆ ಹೊರಟೋಗ್ತಾಳೆ. ಐ ರಿಯಲಿ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಇಂಥ ಹುಡುಗಿನ ನನ್ನ ಲೈಫಲ್ಲಿ ಕಳಿಸಿ ನೀನು ಅದೇನು ಪಾಠ ಕಲಿಸೋದಕ್ಕೆ ಟ್ರೈ ಮಾಡ್ತಿದ್ಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಷ್ಟು ದಿನ ನಾನೆಲ್ಲ ಅಂದ್ಕೊಂಡ ಹಾಗೆ ಆಗ್ತಾಯಿತ್ತು, ಆದರೆ ಈಗ ನಾನು ಅಂದ್ಕೊಂಡಾಗ ಏನೂ ನಡೀತಾ ಇಲ್ಲ. ಅದಕ್ಕೆ ಕಾರಣ ಲೀಲಾ. ಶಿ ಈಸ್ ಮೆಸ್ಸಿಂಗ್ ಅಪ್ ಎವ್ರಿಥಿಂಗ್. ಎಲ್ಲ ತೊಂದರೆನೂ ನನ್ನ ಮೇಲೆ ಬಿಟ್ಟು ನೀನು ಮಾತ್ರ ಸ್ಮೈಲ್ ಮಾಡ್ತಾ ಇದೀಯಾ. ಯಾಕಂತ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ? ಒಂದು ನೆನ್ಪಿಟ್ಕೊ ಅಂತರ, ಇದು ನಿನ್ನ ಕನಸಿನ ಪ್ರಾಜೆಕ್ಟು. ನೀನು ನನ್ನ ಜೊತೆ ನಿಂತ್ಕೊಳ್ಳೇಬೇಕು. ನೀನೇ ಆಯ್ಕೆ ಮಾಡಿರೋ ಹುಡುಗಿಯಾಗಿರೋದ್ರಿಂದ ಜವಾಬ್ದಾರಿ ನಿಂದು. ಆ ದೇವ್ರ ಹತ್ರನೂ ಏನೂ ಕೇಳ್ಕೊಂಡವನಲ್ಲ ನಾನು, ಆದರೆ ಇವತ್ತು ನಿನ್ನ ಹತ್ರ ಒಂದು ಕೇಳ್ಕೊತಾ ಇದ್ದೀನಿ. ಈ ಸಲನಾದರೂ ಲೀಲಾ ಎಲ್ಲೂ ಹೋಗ್ದಿರೋ ಹಾಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಿಂದು. ನೋಡಿ, ಸೆಕೆಂಡ್ ಟೈಮ್ ಪ್ರೊಸೆಸ್ ಪೋಸ್ಟ್ಪೋನ್ ಆಗ್ತಾ ಇದೆ. ಈ ಸದಿಲಾದರೂ ಎಲ್ಲ ಟೈಮಿಗೆ ಸರಿಯಾಗಿ ಆದರೆ ವಿಲ್ ಬಿ ಹ್ಯಾಪಿ. ಡೋಂಟ್ ವರಿ, ಈ ಸಲ ಹಾಗೇನೂ ಆಗಲ್ಲ. ಲೀಲಾ ಆನ್ ಟೈಮ್ ಇರ್ತಾಳೆ. ಸಾರಿ ಏಜೆ, ಲೀಲಾ ಬರಲ್ಲ. ಯೋಗ್ಯತೆ ಇಲ್ಲದೆ ಇರೋ ಅವಳಿಗೆ ಈ ಮನೆಯಲ್ಲಿ ಸ್ಥಾನ ಸಿಗಕ್ಕೆ ನಾನು ಬಿಡಲ್ಲ. ಈ ಮನೆ ಹಿತದೃಷ್ಟಿಯಿಂದ ನಾನು ಮಾಡ್ತಿರೋದು ಒಳ್ಳೇದೇ. ಏನಾಯ್ತು? ಸಿಗ್ನಲ್ ಸಿಂಕ್ ಆಗಿದೆ, ಬ್ರೈನ್ ವರ್ಕ್ ಆಗ್ತಿಲ್ಲ ಮೇಡಮ್. ನನಗೇನು ಅರ್ಥ ಆಗ್ತಿಲ್ಲ. ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ಹಕ್ಕಿ ಹಾರೋಗ್ತಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ನನ್ನ ಕಿವಿಗೆ ಕೇಳಿಸ್ತಾ ಇದೆ. ಪ್ರೇಮ್ ಅಪ್ಪ, ಲೀಲಾ ಸೇರೋ ಜಾಗಕ್ಕೆ ಸೇರಾಗಿದೆ. ಇನ್ನವಳು ಇಲ್ಲಿಗೆ ಬರಲ್ಲ.
ಅಕ್ಕ ತುಂಬಾ ಸಿಟ್ಟು ಬರ್ತಿದೆ. ಲೀಲಾಗೆ ಎಲ್ಲ ಅಧಿಕಾರ ಹೋಗ್ತಾ ಇದೆ. ನೀನು ಎಷ್ಟು ಫೀಲ್ ಮಾಡ್ಕೊಂಡ್ರು ನೋ ಯೂಸ್. ಇನ್ಮೇಲಿಂದ ಅವಳು ನಮ್ಮನ್ನು ರೂಲ್ ಮಾಡ್ತಾಳೆ. ಈ ದುರ್ಗ ಇರೋವರೆಗೂ ಲೀಲಾ ರೂಲ್ಸ್ ಮಾಡೋ ಹಾಗಿಲ್ಲ. ಏನಿದ್ರು ನಾನ್ ಮಾಡಿರೋ ರೂಲ್ಸ್ ನ ಫಾಲೋ ಮಾಡಬೇಕು. ದಟ್ಸ್ ಇಟ್. ಅಪ್ಪ ಸ್ವಲ್ಪ ಬರ್ತೀರಾ? ಎಕ್ಸ್ಕ್ಯೂಸ್ ಮೀ ಅಂಕಲ್, ಬರ್ತೀನಿ. ಹೇಳು, ಏನಾಯ್ತು? ಯಾಕೆ ಕರೆದೆ ನಾನು? ಎಲ್ಲಿ ಲೀಲಾ? ಅಪ್ಪ ಅದು ಲೀಲಾ ಅವರೆಲ್ಲೂ ಕಾಣಿಸ್ತಿಲ್ಲ. ವಾಟ್? ಹೌದಪ್ಪ, ಮನೆ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಅವಳೆಲ್ಲೂ ಹೋಗ್ಬಾರ್ದು ಅಂತ ಹೇಳು ಅಂತ ಹೇಳಿದ್ದೆ ತಾನೆ, ಹೇಳಿಲ್ವಾ? ಹೇಳಿದ್ರಿ ಅಪ್ಪ, ನಾನು ಅವ್ರಿಗೆ ಹೇಳಿದೆ. ಅವರು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಛೇ, ಇವತ್ತು ತುಂಬಾ ಇಂಪಾರ್ಟೆಂಟ್ ಡೇ ಅಂತ ಗೊತ್ತಿದ್ರು ಹೇಗೋದ್ರು ಅವರು? ಮನಿ ಮ್ಯಾಟರ್ಸ್ ಅಕ್ಕ. ಮೊನ್ನೆ ನೋಡಿದ್ರೆ ಕ್ಲಬ್ಬಲ್ಲಿ ಟೈಮ್ ವೇಸ್ಟ್ ಮಾಡಿದ್ರು. ನಿನ್ನೆ ಮನೆಗೆ ಬರಬೇಕು ಅಂತ ಕಂಡೀಷನ್ ಹಾಕಿ ಮುಂದಕ್ಕೆ ಹಾಕಿದ್ರು. ಇವತ್ತು ಅವರೇ ನಾಪತ್ತೆ. ಇದಕ್ಕೇನರ್ಥ? $100 ಕೋಟಿ ಕಾಂಪನ್ಸೇಷನ್ ಕಾನ್ಸೆಪ್ಟು ಅವಳ ತಲೆನಲ್ಲಿ ಹಾಗೆ ಕೂತಿದೆ. ದುಡ್ಡುಗೋಸ್ಕರ ಡಿಮ್ಯಾಂಡ್ ಮಾಡೋದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೆ. ಇಷ್ಟರಲ್ಲೇ ಅವಳಿಂದ ದುಡ್ಡಿನ ಡಿಮ್ಯಾಂಡ್ ಬಂದ್ರೂ ಬರ್ಬೋದು. ನಮಗೊಂದು ಡೌಟ್, ಈ ಫ್ಯಾಂಟಸಿ ಸಿನಿಮಾ ತರ ಲೀಲಾ ನೋಡಿದ್ಯಾ? ಎಲ್ಲಿದ್ದಾಳ ಅವಳು? ಔಟ್ ಔಟ್ ಔಟ್.